ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಚೈನೀಸ್ ಅಟ್ಲಾಸ್ ಡ್ರೋನ್ ಸ್ವಾರ್ಮ್. ಸ್ನೇಹಿತರೆ, 2026 ಮಾರ್ಚ್ ತಿಂಗಳ ಕೊನೆಯಲ್ಲಿ ಚೀನಾ ಒಂದು ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸಿದೆ. ಅದರ ಹೆಸರು ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್. ಇದು ಕೇವಲ ಒಂದು ತಂತ್ರಜ್ಞಾನದ ಪ್ರದರ್ಶನವಲ್ಲ, ಇದು ಆಧುನಿಕ ಯುದ್ಧದ ಸ್ವರೂಪವನ್ನೇ ಬದಲಾಯಿಸಬಲ್ಲ ಒಂದು ಕ್ರಾಂತಿ ಮತ್ತು ಭಾರತಕ್ಕೆ ಇದು ನೇರವಾದ ಸವಾಲು. ಮೊದಲು ಅರ್ಥ ಮಾಡಿಕೊಳ್ಳೋಣ ಈ ಅಟ್ಲಾಸ್ ಸಿಸ್ಟಮ್ ಎಂದರೇನು ಅಂತ. ಇದನ್ನು ಅಭಿವೃದ್ಧಿಪಡಿಸಿದ್ದು ಚೀನಾದ ಸರ್ಕಾರಿ ಸ್ವಾಮ್ಯದ ದೈತ್ಯ ಕಂಪನಿಯಾದ ಚೀನಾ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಗ್ರೂಪ್ ಕಾರ್ಪೊರೇಷನ್, ಅಂದರೆ CETC. ಈ ವ್ಯವಸ್ಥೆಯಲ್ಲಿ ಒಂದು ಕಮಾಂಡ್ ವೆಹಿಕಲ್ ಇದೆ, ಒಂದು ಸಪೋರ್ಟ್ ವೆಹಿಕಲ್ ಇದೆ ಮತ್ತು ಅತ್ಯಂತ ಪ್ರಮುಖವಾದ ಸ್ವಾರ್ಮ್ 2 ಗ್ರೌಂಡ್ ಕಂಬ್ಯಾಟ್ ಲಾಂಚರ್ ಇದೆ. ಈ ಸ್ವಾರ್ಮ್ 2 ಟ್ರಕ್ ಒಂದೊಂದು 48 ಫಿಕ್ಸ್ಡ್ ವಿಂಗ್ ಡ್ರೋನ್ಸ್ಗಳನ್ನು ಹೊತ್ತು ಹೋಗಬಲ್ಲದು ಮತ್ತು ಪ್ರತಿ 3 ಸೆಕೆಂಡಿಗೆ ಒಂದೊಂದು ಡ್ರೋನನ್ನು ಲಾಂಚ್ ಮಾಡಬಲ್ಲದು. ಈ 2 ಸ್ವಾರ್ಮ್ 2 ಟ್ರಕ್ಗಳನ್ನು ಒಟ್ಟಿಗೆ ಬಳಸಿದರೆ ಒಂದೇ ಒಬ್ಬ ಆಪರೇಟರ್ ಒಟ್ಟು 96 ಡ್ರೋನ್ಸ್ಗಳನ್ನು ಏಕಕಾಲದಲ್ಲಿ ಕಂಟ್ರೋಲ್ ಮಾಡಬಲ್ಲ. ಯೋಚಿಸಿ, ಒಬ್ಬ ಮನುಷ್ಯ 96 ಡ್ರೋನ್ಸ್ಗಳನ್ನು ಆಪರೇಟ್ ಮಾಡಬಲ್ಲ. ಇನ್ನು ಇದರ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಈ ಡ್ರೋನ್ಸ್ಗಳು 350ರಿಂದ 400 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹಾರಬಲ್ಲವು, ಸುಮಾರು 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬಲ್ಲವು ಮತ್ತು ಪ್ರತಿ ಡ್ರೋನ್ 30 ಕಿಲೋಗ್ರಾಮಷ್ಟು ಹೆಚ್ಚು ಪೇಲೋಡನ್ನು ಹೊರಬಲ್ಲದು. ಆದರೆ ಇದರ ನಿಜವಾದ ಅಪಾಯ ಪೇಲೋಡ್ ಅಲ್ಲ, ಅದರ ಬುದ್ಧಿಮತ್ತೆ. ಈ ಸ್ವಾರ್ಮ್ ಕೇವಲ ಬಾಂಬ್ ಹಾಕುವುದಿಲ್ಲ, ಇದು ಎಲೆಕ್ಟ್ರಾನಿಕ್ ಜಾಮಿಂಗ್ ಕೂಡ ಮಾಡಬಲ್ಲದು, ಕಮ್ಯುನಿಕೇಷನ್ ರಿಲೇ ಆಗಿ ಕೆಲಸ ಮಾಡಬಲ್ಲದು, ಶತ್ರುಗಳ ಮೇಲೆ ಸರ್ವಿಲೆನ್ಸ್ ನಡೆಸಬಲ್ಲದು ಮತ್ತು ನಿಖರವಾದ ಕೈನೆಟಿಕ್ ಸ್ಟ್ರೈಕ್ಸ್ಗಳನ್ನು ನಡೆಸಬಲ್ಲದು. ಒಂದೇ ಮಿಷನ್ನಲ್ಲಿ ಏಕಕಾಲದಲ್ಲಿ. ಚೀನಾದ ರಾಜ್ಯ ಮಾಧ್ಯಮ ಪ್ರಸಾರ ಮಾಡಿದ ಪರೀಕ್ಷೆಗಳಲ್ಲಿ ಒಂದು ಅತ್ಯಂತ ಗಮನಾರ್ಹ ಸಂಗತಿ ನಡೆಯಿತು. ಸ್ವಾರ್ಮ್ ತನ್ನಿಂದ ತಾನೇ ನಿಜವಾದ ಟಾರ್ಗೆಟ್ ಮತ್ತು ಅದೇ ರೀತಿ ಕಾಣುವ ಡಿಕಾಯ್ಸ್ ನಡುವೆ ವ್ಯತ್ಯಾಸ ಗ್ರಹಿಸಿ ನಿಖರವಾಗಿ ಸರಿಯಾದ ಟಾರ್ಗೆಟ್ ಅನ್ನೇ ಎಂಗೇಜ್ ಮಾಡಿತು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟ ತಲುಪಿದೆ ಅಂದರೆ, ಟಾರ್ಗೆಟ್ ಗುರುತಿಸುವುದರಿಂದ ಹಿಡಿದು ಸ್ಟ್ರೈಕ್ ಮಾಡುವವರೆಗಿನ ಸಮಯ ಅತ್ಯಂತ ಕಡಿಮೆಯಾಗಿದೆ. ಮನುಷ್ಯ ಯೋಚಿಸಲು ಶುರು ಮಾಡುವ ಮೊದಲೇ ಡ್ರೋನ್ ತೀರ್ಮಾನವನ್ನು ತೆಗೆದುಕೊಂಡು ಬಿಡುತ್ತದೆ. ಇದರ ಮತ್ತೊಂದು ದೊಡ್ಡ ಬೆದರಿಕೆ ಏನು ಗೊತ್ತಾ? ಇಡೀ ಸಿಸ್ಟಮ್ ಟ್ರಕ್ ಮೌಂಟೆಡ್, ಅಂದರೆ ಎಲ್ಲಿಗೆ ಬೇಕಾದರೂ ಚಲಿಸಬಲ್ಲದು, ಮರೆ ಮಾಚಿಕೊಳ್ಳಬಲ್ಲದು, ಹಿಮಾಲಯದ ಎತ್ತರ ಪ್ರದೇಶಗಳಲ್ಲೂ ಕೂಡ. ಈಗ ನೇರವಾಗಿ ಮಾತನಾಡೋಣ, ಭಾರತಕ್ಕೆ ಇದು ಯಾಕೆ ಅಷ್ಟು ಅಪಾಯಕಾರಿ ಅಂತ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಅಂದರೆ LAC ಉದ್ದಕ್ಕೂ ಇರುವ ಪರ್ವತ ಪ್ರದೇಶಗಳಲ್ಲಿ ಈಗಾಗಲೇ ನಮ್ಮ ಸೈನ್ಯಕ್ಕೆ ಲಾಜಿಸ್ಟಿಕ್ಸ್ ತುಂಬ ಕಷ್ಟದ ಕೆಲಸವಾಗಿದೆ. ಅಂಥ ಸ್ಥಳಗಳಲ್ಲಿ ಒಂದು ಮೊಬೈಲ್ ಅಟ್ಲಾಸ್ ಸಿಸ್ಟಮ್ ಇದ್ದರೆ ನಮ್ಮ ಸಪ್ಲೈ ಲೈನ್ಸ್ ಕಟ್ಟಾಗಬಹುದು, ಫಾರ್ವರ್ಡ್ ಬೇಸಸ್ಗಳ ಮೇಲೆ ನೇರ ದಾಳಿಗೆ ಒಳಗಾಗಬಹುದು ಮತ್ತು ಸರ್ವಿಲೆನ್ಸ್ ಎಲ್ಲೆಡೆ ನಡೆಯಬಹುದು. ಒಬ್ಬ ಆಪರೇಟರ್ 100 ಕಿಲೋಮೀಟರ್ ಗಡಿಯನ್ನು ನಿಯಂತ್ರಿಸಬಹುದು. ಸಮುದ್ರದಲ್ಲಿ ಕೂಡ ಅಷ್ಟೇ. ನಮ್ಮ ನೇವಲ್ ವೆಸಲ್ಸ್, ಪೋರ್ಟ್ಸ್, ಆಫ್ ಶೋರ್ ಇನ್ಸ್ಟಾಲೇಷನ್ ಇವೆಲ್ಲ ಕೋಆರ್ಡಿನೇಟೆಡ್ ಸ್ವಾರ್ಮ್ ಅಟ್ಯಾಕ್ಗಳನ್ನು ಎದುರಿಸಲು ಸಾಕಷ್ಟು ಸಿದ್ಧವಾಗಿಲ್ಲ. ಒಂದೇ ಒಂದು ಡ್ರೋನನ್ನು ಹೊಡೆದುರುಳಿಸಬಹುದು, ಆದರೆ ಒಟ್ಟಿಗೆ ಬರುವ 50ರಿಂದ 60 ಡ್ರೋನ್ಸ್ಗಳನ್ನು ಹೇಗೆ ತಡೆಯುವುದು? ಇಲ್ಲಿ ಮುಖ್ಯ ಪ್ರಶ್ನೆ ಏನು ಅಂದರೆ, ಭಾರತ ಈಗ ಎಲ್ಲಿ ನಿಂತಿದೆ ಅಂತ. ನಮ್ಮಲ್ಲಿ ಕ್ಯಾಟ್ಸಾ ವ್ಯಾರಿಯರ್ ಇದೆ, ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ಮೇಲೆ ಕೆಲಸ ನಡೆಯುತ್ತಿದೆ. ಇದೆಲ್ಲ ಒಳ್ಳೆಯ ಬೆಳವಣಿಗೆ ನಿಜ, ಆದರೆ ಅಟ್ಲಾಸ್ ಮಟ್ಟದ ಒಂದು ಯೂನಿಫೈಡ್ ರ್ಯಾಪಿಡ್ಲಿ ಡೆಪ್ಲಾಯಬಲ್ ಸ್ವಾರ್ಮ್ ನೆಟ್ವರ್ಕ್ ಇನ್ನೂ ನಮ್ಮಲ್ಲಿ ಆಪರೇಷನಲ್ ಆಗಿಲ್ಲ. ನಾವು ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ನಲ್ಲಿದ್ದೇವೆ. ಆದರೆ ಚೀನಾ ಈಗಾಗಲೇ
ಫೀಲ್ಡ್ ರೆಡಿ ಅಸೆಟ್ ಅನ್ನು ತಯಾರಿಸಿದೆ. ಈ ಆಪರೇಷನಲ್ ಗ್ಯಾಪ್ ತುಂಬ ಅಪಾಯಕಾರಿಯಾಗಿದೆ. ಹಾಗಾದರೆ ಭಾರತ ಏನು ಮಾಡಬೇಕು? ಮೊದಲನೆಯದಾಗಿ ಅಫೆನ್ಸಿವ್ ಆಗಿ ಯೋಚಿಸಬೇಕು. ನಮ್ಮ ಇಂಡಿಜಿನಸ್ ಡ್ರೋನ್ ಸ್ವಾಮ್ ಪ್ರೋಗ್ರಾಂಗಳನ್ನು ತಕ್ಷಣ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಪ್ರೊಟೋಟೈಪ್ನಿಂದ ಮಾಸ್ ಪ್ರೊಡಕ್ಷನ್ಗೆ ಬೇಗ ಹೋಗಬೇಕು. ಇಂಟರ್ಚೇಂಜಬಲ್ ಪೇಲೋಡ್ಸ್, AI ಗೈಡೆಡ್ ಕೋಆರ್ಡಿನೇಷನ್, ರೋಬೋಸ್ಟ್ ಕಮ್ಯುನಿಕೇಷನ್ ಇವೆಲ್ಲ ಇರಬೇಕು. ಇಲ್ಲಿ ಗುರಿ ಚೀನಾವನ್ನು ಕಾಪಿ ಮಾಡುವುದಲ್ಲ, ಅವರ ಮಟ್ಟದ ಆಪರೇಷನಲ್ ಈಕ್ವಲೆನ್ಸ್ಗೆ ತಲುಪುವುದು. ಎರಡನೆಯದಾಗಿ ಡಿಫೆನ್ಸಿವ್ ಆಗಿ ಬಲಿಷ್ಠರಾಗಬೇಕು. ಒಂದು ಲೇಯರ್ಡ್ ಕೌಂಟರ್ ಡ್ರೋನ್ ಫ್ರೇಮ್ವರ್ಕ್ ಬೇಕು. ರ್ಯಾಪಿಡ್ ಫೈರ್ ಕೈನೆಟಿಕ್ ವೆಪನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಸ್ ಮತ್ತು ಡೈರೆಕ್ಟೆಡ್ ಎನರ್ಜಿ ಟೆಕ್ನಾಲಜೀಸ್ ಅನ್ನು ಒಟ್ಟಿಗೆ ಸೇರಿಸಿ ಸಾಫ್ಟ್ ಕಿಲ್ ಅಂದರೆ ಸಿಗ್ನಲ್ ಜಾಮಿಂಗ್, GPS ಸ್ಪೂಫಿಂಗ್, ಸೈಬರ್ ಹ್ಯಾಕಿಂಗ್ ಇವೆಲ್ಲ ಸ್ವಾರ್ಮ್ನ ಕಮ್ಯುನಿಕೇಷನ್ ಅನ್ನು ಕತ್ತರಿಸಬಲ್ಲವು. ಸ್ವಾರ್ಮ್ಗೆ ಒಬ್ಬ ಆಪರೇಟರ್ ಇದ್ದಾನೆ. ಆ ಲಿಂಕ್ ಹೋದರೆ ಸ್ವಾರ್ಮ್ ಬ್ಲೈಂಡ್ ಆಗಿ ಬಿಡುತ್ತದೆ. ಹಾರ್ಡ್ ಕಿಲ್ ಅಂದರೆ ಮೈಕ್ರೋವೇವ್ ಡಿಸರಪ್ಟರ್ಸ್ ಮತ್ತು ಹೈ ಎನರ್ಜಿ ಲೇಸರ್ಸ್. ಒಂದು ಲೇಸರ್ ಪಲ್ಸ್ ಕೆಲವು ಸೆಕೆಂಡ್ಗಳಲ್ಲಿ ಒಂದು ಡ್ರೋನನ್ನು ಡೆಸ್ಟ್ರಾಯ್ ಮಾಡಬಲ್ಲದು ಮತ್ತು ಇದರ ಕಾಸ್ಟ್ ಸಾಂಪ್ರದಾಯಿಕ ಮಿಸೈಲ್ಗಳಿಗಿಂತ ತುಂಬ ಕಡಿಮೆ. ಮಾಸ್ ಸ್ವಾರ್ಮ್ ಎದುರಿಸಲು ಇದು ಐಡಿಯಲ್ ಸೊಲ್ಯೂಷನ್ ಆಗಿದೆ. ಮೂರನೆಯದಾಗಿ ಅಡ್ವಾನ್ಸ್ಡ್ ಸೆನ್ಸಾರ್ ಗ್ರಿಡ್ಸ್ ಬೇಕು. ಕಡಿಮೆ ಎತ್ತರದಲ್ಲಿ ಹಾರುವ ಸಣ್ಣ ಡ್ರೋನ್ಸ್ಗಳನ್ನು ಡಿಟೆಕ್ಟ್ ಮಾಡಲು ಅಕೋಸ್ಟಿಕ್ ಸೆನ್ಸಾರ್ಸ್, ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮರಾಸ್ ಮತ್ತು ಅಡ್ವಾನ್ಸ್ಡ್ ರೆಡಾರನ್ನು ಒಂದೇ ಯೂನಿಫೈಡ್ ಮ್ಯಾಟ್ರಿಕ್ಸ್ನಲ್ಲಿ ಸೇರಿಸಬೇಕು. ಇಲ್ಲಿ AI ತುಂಬ ಮುಖ್ಯ. ಬರುವ ಸ್ವಾರ್ಮ್ನಲ್ಲಿ ಯಾವ ಡ್ರೋನ್ ಅತ್ಯಂತ ಅಪಾಯಕಾರಿ ಎಂದು ಇನ್ಸ್ಟೆಂಟ್ ಆಗಿ ಕ್ಲಾಸಿಫೈ ಮಾಡಿ ಇಂಟರ್ಸೆಪ್ಷನ್ ಪ್ರಿಯಾರಿಟೈಸ್ ಮಾಡಬೇಕು. ನಾಲ್ಕನೆಯದಾಗಿ ಅತ್ಯಂತ ಮುಖ್ಯವಾದದ್ದು ಡಾಕ್ಟ್ರೈನ್ ಬದಲಾಗಬೇಕು. AI ಸ್ವಾಮ್ಸ್ ಬಂದ ನಂತರ ಯುದ್ಧದ ವೇಗ ಮತ್ತು ವಾಲ್ಯೂಮ್ ಎರಡೂ ಬದಲಾಗಿದೆ ಸ್ನೇಹಿತರೆ. ನಮ್ಮ ಸೈನ್ಯ ಡಿಸೆಂಟ್ರಲೈಸ್ಡ್ ಕಮಾಂಡ್ ಸ್ಟ್ರಕ್ಚರ್ಸ್, ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ ಮೇಕಿಂಗ್ ಮತ್ತು ಹೆವಿ ಎಲೆಕ್ಟ್ರಾನಿಕ್ ಜಾಮಿಂಗ್ನ ನಡುವೆ ಕೆಲಸ ಮಾಡುವ ತರಬೇತಿಯನ್ನು ಪಡೆಯಬೇಕು. ಕಮ್ಯುನಿಕೇಷನ್ಸ್ ಬ್ಲ್ಯಾಕ್ಔಟ್ ಆದಾಗಲೂ ಫೈಟ್ ಮಾಡಬಲ್ಲ ತಾಕತ್ತು ಬೇಕು. ಹೈ ವ್ಯಾಲ್ಯೂ ಅಸೆಟ್ಸ್ಗಳನ್ನು ಸ್ಪ್ರೆಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹಾರ್ಡನ್ ಮಾಡಬೇಕು. ಸ್ನೇಹಿತರೆ, ಚೈನೀಸ್ ಅಟ್ಲಾಸ್ ಡ್ರೋನ್ ಸ್ವಾಮ್ ಒಂದು ಮೀರಿಸಲಾಗದ ತಂತ್ರಜ್ಞಾನವೇನೂ ಅಲ್ಲ. ಆದರೆ ಚೀನಾ ಇದನ್ನು ಫೀಲ್ಡ್ ರೆಡಿ ಮಾಡಿದೆ. ಅಲ್ಲೇ ಅದರ ಅಪಾಯ ಇರುವುದು. ಭಾರತ ಇನ್ನೂ ಕಾಯುತ್ತಾ ಕೂರುವ ಸ್ಥಿತಿಯಲ್ಲಿ ಇಲ್ಲ. ಇಂದಿನ ತಂತ್ರಜ್ಞಾನದ ಓಟದಲ್ಲಿ ತಡವಾದ ಪ್ರತಿದಿನ ದುಬಾರಿಯಾಗಲಿದೆ. ಆತ್ಮನಿರ್ಭರ ಭಾರತ ಕೇವಲ ಸ್ಲೋಗನ್ ಅಲ್ಲ, ಈ ಗಳಿಗೆಯಲ್ಲಿ ಅದು ಅಸ್ತಿತ್ವದ ಪ್ರಶ್ನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.